Dear friends, chapter number 4.4 Kushanas. Kushanas were originally nomadic as lived in China, driven out of their homeland, powerful tribes like Huns. ಅಂದರೆ ಕುಶಾನರು ಬೇಸಿಕಲಿ ಅವರು ಚೀನಾದಿಂದ ಬಂದಿರ್ತಾರೆ. ಹಾಗೂ ಅವರು ಹೆಚ್ಚಿನದಾಗಿ ಅವರು ಕಾಬೂಲು, ಕಾಂದಹಾರು, ಅಫ್ಘಾನಿಸ್ತಾನು, ಚೀನಾ, ಟಿಬೇಟಿನಲ್ಲಿ ಅವರು ವಾಸವಾಗಿರ್ತಾರೆ. Kushanas occupied his bacteria and moved for Kabul Valley. He seized Gandhara. He replaced Sikhs, Greeks and other established over the Indus, a great part of a genetic plans around 40 CE. ಕ್ರಿಸ್ತ ಶಕ 40ರಲ್ಲಿ ಕುಶಾನರವರು ಬೇಸಿಕಲಿ ಅವರು ಕಾಬೂಲ್ನ ಕಾಂದಹಾರನಿಂದ ಗ್ರೀಕನವರೆಗೂ ಕೂಡ ಅವರು ತಮ್ಮ ವ್ಯವಸಾಯ ವೃತ್ತಿಯನ್ನು ಹೆಚ್ಚಿನದಾಗಿ ಮಾಡಿಕೊಳ್ತಾ ಬಂದರು. ಆ್ಯಂಡ್ ಆಲ್ಸೋ ದ ಪೊಲಿಟಿಕಲ್ ಯೂನಿಟಿ ಈಸ್ ಮಾರ್ಕ್ಡ್ ನ್ಯೂ ಟು ಕಲ್ಚರಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಇವರು ಭಾರತದ ಒಂದು ಏಳಿಗೆಗೋಸ್ಕರ ಅವರು ರಾಜಕೀಯ ಹೊಂದಾಣಿಕೆಗೋಸ್ಕರ ಅವರು ಭಾರತಕ್ಕೆ ಬಂದರು ಅಂತ ಕರೀತಾರೆ. ಪೊಲಿಟಿಕಲ್ ಹಿಸ್ಟ್ರಿ. ದ ಫಸ್ಟ್ ಕುಶಾನ ರೂಲ್ ಬೈ ಕುಜಲ ಕೈಪೋಸಿಸ್. ಹಿ ವಾಸ್ ಎ ಫಾಲೋಡ್ ಕೈಪೋಸಿಸ್ ಈಸ್ ಎ ಕುಶಾನಸ್ ಥರ್ಡ್ ಕಿಂಗ್ ಆಫ್ ಕುಶಾನ ಡೈನಾಸ್ಟಿ. ಪೊಲಿಟಿಕಲ್ ಹಿಸ್ಟ್ರಿ ಒಳಗೆ ಕುಶಾನದ ಸಾಮ್ರಾಜ್ಯದ ದೊರೆ ಕಾನಿಷ್ಕರವರು ಮೂರನೇ ರಾಜನಾಗಿ ನಾಮಕರಣ ಹೊಂದುತ್ತಾರೆ. ಕಾನಿಷ್ಕ ಇಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಕುಶಾನಸ್. ಈ ಹ್ಯಾವ್ ಎ ಡೆಫಿನೆಟ್ ಇನ್ಫಾರ್ಮೇಷನ್ ಲೈಫ್ ಸಿಮಿಲರ್ ಕಾಂಟ್ರವರ್ಸಿ ಆ್ಯಂಡ್ ಡಾಕ್ಟರ್ V.S. Smith opens Kanishka came to 120 CE. Another school project of Kanishka is founder of Sikha era. Date is accession 78 CE. ಹಾಗಾಗಿ ಇವರು ಹೆಚ್ಚಿನದಾಗಿ ಕಾನಿಷ್ಕರವರು ಒಂದು ಮುಖ್ಯವಾದಂತಹ ಸಾಮ್ರಾಜ್ಯದ ದೊರೆಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮೇಘದ ಕಾನಿಷ್ಕ ಇಸ್ ಕ್ಲೈಮ್ಡ್ ಅಗೇನೆಸ್ಟ್ ಮೇಘದ ಈಸ್ ಕ್ಯಾಪ್ಚರ್ಡ್ ಮೆನಿ ಸ್ಕಾಲರ್ಸ್ ಒಪಿನಿಯನ್ ಆಫ್ ಪಾರ್ಟ್ ಆಫ್ ಮೇಘದ ಅವರು ಕಾನಿಷ್ಕನನ್ನು ಕ್ಲೈಮ್ ಮಾಡಿ ಅವರ ಒಂದು ಸಿಟಿಯನ್ನು ಕ್ಯಾಪ್ಚರ್ ಮಾಡ್ತಾರೆ. ವಾರ್ ಅಗೇನೆಸ್ಟ್ ಸಿಖಾ ಆ್ಯಂಡ್ ಸತ್ರಪಾಸ್. ವಾರ್ ಅಗೇನೆಸ್ಟ್ ಸಿಖಾ ಆ್ಯಂಡ್ ಸತ್ರಪಾಸ್ ಅಂದರೆ ಅವರ ವಿರುದ್ಧ ದಂಗೆಯನ್ನು ಹೇಳ್ತಾರೆ ಹಾಗೂ ಅವರ ವಿರುದ್ಧ ಯುದ್ಧವನ್ನು ಮಾಡಲು ಅವರು ಬಯಸ್ತಾರೆ. ವಾರ್ ವಿತ್ ಚೀನಾ. ನಾರ್ತ್ ಇಂಡಿಯಾದಲ್ಲಿ ಕಾನಿಷ್ಕರವರು ಹೆಚ್ಚಿನದಾಗಿ ಚೀನಾವನ್ನು ಅವರು ಆಕ್ರಮಿಸುತ್ತಾರೆ ಹಾಗೂ ಚೀನಾದ ವಿರುದ್ಧ ಯುದ್ಧ ಆಡಿ ಚೀನಾದ ಸಂಪತ್ತನ್ನು ಎಲ್ಲ ಕೂಡ ಅವರು ಕಾನಿಷ್ಕರವರು ವಾಪಸ್ ತಗೊಳ್ಳೋಕ್ಕೋಸ್ಕರ ಕಾಯ್ತಾರೆ. ರಿಲಿಜನ್. ಕಾನಿಷ್ಕಸ್ ಬಿಲಾಂಗ್ಸ್ ಟು ಫಾಲೋಡ್ ಟ್ರೈಬಲ್ ರಿಲಿಜನ್ ಕಸ್ಟಮ್. ಈ ಸೆಟಲ್ ಇಂಡಿಯಾ ಅಡಾಪ್ಟೆಡ್ ಆಫ್ ಇಂಡಿಯನ್ ಕಲ್ಚರ್ ಆಫ್ ಹಿಂದೂಸಮ್, ಪ್ರೈಮರಿಲಿ ವರ್ಷಿಪ್ಡ್ ಸನ್ ಗಾಡ್ ಅಲಾಂಗ್ ವಿತ್ ಡೈಟೀಸ್. ಖಿಲ್ಜಿ ಕೈಪೋಸಿಸ್ ಈಸ್ ಅ ಫಾಲೋವರ್ಸ್ ಆಫ್ ಹಿಂದೂಸಮ್. Kanishka also follower of Hinduism, coins bearer, image of Persian, Greek, Hindu gods. A time of Buddha, influence on Ashwagosha like Ashwamedha. Is measured spread of Buddhism. The effort of Buddhism is China, Tibet, Japan, Central Asia continents. Measures is undertaken by Kanishka to spread of Buddhism. ಅಂದರೆ ಅವರು ಬುದ್ಧ ಧರ್ಮಕ್ಕೆ ಹೆಚ್ಚಿನದಾಗಿ ಒತ್ತನ್ನು ಅವರು ನೀಡ್ತಾರೆ. ವಾಟ್ ಆರ್ ದ ಮೆಜರ್ಸ್ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್ ಬೈ ಕಾನಿಷ್ಕ? ಬುದ್ಧಿಸಮ್ ವಾಸ್ ಎ ಗಿವನ್ ಎ ರಾಯಲ್ ಪ್ಯಾಟ್ರನೇಜ್ ಎಕ್ಸ್ಟೆಂಡ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್. ಬೌದ್ಧ ಭಿಕ್ಷುಗಳಿಗೆ ಒಂದು ಮುಖ್ಯವಾದ ಮಾನ್ಯತೆಯನ್ನು ನೀಡ್ತಾರೆ. ವಿಹಾರಸ್ ಆ್ಯಂಡ್ ಮಾನ್ಚರ್ಸ್ ಬಿಲ್ಟ್ ಬೈ ಮಾಂಕ್ಸ್. ಅಂದರೆ ಬುದ್ಧ ಧರ್ಮಕ್ಕೆ ದೊಡ್ಡ ದೊಡ್ಡ ಸ್ಮಾರಕಗಳು ಮತ್ತು ಉದ್ಯಾನವನಗಳನ್ನು ಕಟ್ಟಿಸ್ತಾರೆ. ಎ ಲಾರ್ಜ್ ನಂಬರ್ ಆಫ್ ಮಷಿನರೀಸ್ ಫಾರಿನ್ ಕಂಟ್ರೀಸ್ ಜಪಾನ್, ಟಿಬೇಟ್, ಸೆಂಟ್ರಲ್ ಪಾರ್ಟ್ ಆಫ್ ಏಷ್ಯಾ ಸ್ಪ್ರೆಡ್ ಆಫ್ ಬುದ್ಧಿಸಮ್. ಅಂದರೆ ಹೆಚ್ಚಿನದಾಗಿ ಫಾಲೋವರ್ಸನ್ನು ಹೊಂದುತ್ತಾರೆ ಹಾಗೂ ವಿದೇಶಗಳಲ್ಲಿ ಜಪಾನ್, ಟಿಬೇಟ್, ನೇಪಾಳ ಇನ್ನಿತರ ದೇಶಗಳಲ್ಲಿ ಬುದ್ಧಿಸಮ್ ಹರಡಲು ಹೆಚ್ಚಿನದಾಗಿ ಅವರು ಆದ್ಯತೆಯನ್ನು ನೀಡ್ತಾರೆ. ಈ ಕಂಡಕ್ಟ್ 4th ಬುದ್ಧಿಸ್ಟ್ ಕೌನ್ಸಿಲ್ ಕುಂದಲವನ ಇನ್ ಕಾಶ್ಮೀರ್. 12ನೇ ಶತಮಾನದಲ್ಲಿ ಕಾಶ್ಮೀರದ ಕುಂದಲವನದಲ್ಲಿ 4ನೇ ಬುದ್ಧ ಸಮ್ಮೇಳನವನ್ನು ನಡೆಸಲು ಅವರು ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಗಾಂಧಾರ ಆರ್ಟ್ ಅಂದರೆ ಕಾನಿಷ್ಕ ವಾಸ್ ಅ ಗ್ರೇಟ್ ಪ್ಯಾಟರ್ನ್ ಆಫ್ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಆಫ್ ಕನ್ಸ್ಟ್ರಕ್ಷನ್ ಫೌಂಡ್ ಬೈ ಮೋಸ್ಟ್ಲಿ ಗಾಂಧಾರ, ಮಥುರಾ, ಕಾನಿಷ್ಕಪುರ, ತಕ್ಷಶಿಲಾ.
Kanishka's important Buddhist growth of to Greek have been present. ಅಂದರೆ ಕಾನಿಷ್ಕರವರು ಹೆಚ್ಚಿನದಾಗಿ ಆ ಒಂದು ಇಂಪಾರ್ಟೆಂಟಾಗಿ ಒಂದು ಪೇಂಟಿಂಗ್ಸ್ಗೆ ಮತ್ತು ಸ್ಕೂಲ್ಗಳನ್ನು ಅವರು ಸ್ಥಾಪಿಸ್ತಾರೆ. ವಾಟ್ ಆರ್ ದ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್? ಫಸ್ಟ್ ಒನ್, ಎ ಸ್ಕೂಲ್ ಆಫ್ ಆರ್ಟ್, ಸೈಜ್ ಆಫ್ ಸ್ಟ್ಯಾಚ್ಯೂ ಗೌತಮ ಬುದ್ಧ ವೇರ್ ಕವರ್ಡ್ ಬುದ್ಧಿಸ್ಟ್ ಎಕ್ಸಿಸ್ಟೆನ್ಸ್ ಫಾರ್ಮ್ ಆಫ್ ಸಿಂಬಲ್, will carrying the utmost symmetry the body including the muscles and shown by natural setting. In spacious craftsman fold turns cloth exhibited a minute of skill. In this art ornament a covered received much attention added by physical beauty of statue. Polishing the statue of important feature of art, the specimens of most prepared by stone, terracotta and clay. The techniques used by making the statue of Greek idea to inspiration of personality were Indian structure. So these are the works of Dr. Majumdaro was a great built to development of Buddhism and the Kanishka rule. The Greek and god as Apollo. Apollo is the god of Greek and Lord Buddha is a god of Kushanas. Answer the following question. Which is the original name of Kushanas? Who is the first ruler of Kushanas? Who was the greatest king of Kushanas? Name the Chinese general of Kanishka. Which is the capital city of Kanishka? Who influenced Kanishka is embracing the Buddhism? And describe the 10 marks. Explain the achievement of Kanishka and describe the characteristics of Gandhara School of Art. Thank you.